ಮನೆ ಖಾಲಿ ಮಾಡ್ತಾ ಇದ್ದೀರಿ. ಮನೆ ಕಟ್ಟಬೇಕು, ಅಷ್ಟೊತ್ತವರೆಗೂ ಬಾಡಿಗೆ ಮನೆ. ಇವಾಗ ನಮ್ಮ ಊರಿಗೆ ಹೋಗ್ತಾ ಇದ್ರಿ. ನಮ್ಮೂರಿಗೆ ಅಂದರೆ ನನ್ನ ಗಂಡ ಮನೆಗೆ. ನಿನ್ನೆ ನಮ್ಮ ಅಪ್ಪ ಮನೆಯಿಂದ ಬಂದ್ರಿ, ಇವತ್ತು ನಮ್ಮ ಯಜಮಾನ್ರವ್ರ ಮನೆಗೆ, ಅಂದರೆ ಊರಿಗೆ. ಮನೆ ಇಲ್ಲ ನಮ್ಮದು, ಮನೆ ಮಾಡಬೇಕು. ನೋಡಿದ್ದೀರಿ ಮನೆ. ಹಾಯ್ ಹೇಳ್ತೀನಿ. ಮನೆ ಬಾಡಿಗೆ ಮನೆಗೆ ಹೋಗ್ಬಿಟ್ಟು ಆಮೇಲೆ ಇವಾಗ ಊರಿಗೆ, ಇಲ್ಲಿ ಊರು ಖಾಲಿ ಮಾಡ್ತಾ, ಇಲ್ಲಿ ಮನೆ ಖಾಲಿ ಮಾಡ್ತಾ ಇದ್ದೀರಿ. ಊರಿಗೆ ಹೋಗಿ ಮನೆ ಕಟ್ಟಬೇಕು, ಅಷ್ಟೊತ್ತವರೆಗೂ ಬಾಡಿಗೆ ಮನೆಯಲ್ಲಿ ಇರಬೇಕು. ಓಕೆ ಫ್ರೆಂಡ್ಸ್, ಇವತ್ತೆಲ್ಲ ಏನೆಲ್ಲ ನಡೆಯುತ್ತೆ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಯಾರೇ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಹಾಯ್ ಮಾಡ್ತೀನಿ ಫ್ರೆಂಡ್ಸ್. ಊರಿಗೆ ಹೋದ್ರಿ. ಇದು ನಮ್ಮ ದೊಡ್ಡ ಮಾವ ಅವರ ಮನೆ. ಅಲ್ಲಿಗೆ ಹೋಗಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಅಲ್ಲೋಗಿದ್ರಿ. ಅಲ್ಲೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮಕ್ಕಳೆಲ್ಲ ಮಾವಿನಕಾಯಿ ಕಿತ್ಕೊಂಬರೋಕ್ಕೆ ಹೋಗಿದ್ದಾರೆ. ಅದಕ್ಕೆ ಯಾರೂ ಕಾಣಿಸ್ತಾ ಇಲ್ಲ. ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡು ನೀರು ಕುಡಿದು ಎಲ್ಲ ಆಮೇಲೆ ಮನೆ ನೋಡೋಕ್ಕೆ ಹೋದ್ರಿ. ಮನೆ ಹೊಸ ಮನೆ ನೋಡಿದ್ದೀರಿ ಫ್ರೆಂಡ್ಸ್. ಮನೆ ನೋಡೋಕ್ಕೆ ಬಂದ್ರಿ, ಹೊಸ ಮನೆಗೆ. ಅಲ್ಲಿ ಮನೆ ಖಾಲಿ ಮಾಡಬೇಕು. ಯಾವಾಗ ಮಾಡೋದು ಅಂತ ಇನ್ನೂ ಗೊತ್ತಿಲ್ಲ. ಮಾಡಬೇಕು, ಈ ವಾರದಲ್ಲೇ ಮಾಡಬೇಕು. ಹೊಸ ಮನೆ ಫ್ರೆಂಡ್ಸ್. ಇವಾಗ ಇದು ಹೊಸ ಮನೆ ಅಂದರೆ ನಮ್ಮದೇನು ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೆ. ಆದರೆ ಇಲ್ಲಿಗೆ ಬಂದು ಇದ್ದು ಆಮೇಲೆ ಮನೆ ಕಟ್ಟಬೇಕು ಊರಲ್ಲಿ. ಇಲ್ಲಿಂದ ಇಲ್ಲಿಂದ 1 ಕಿಲೋಮೀಟ್ರು ಇಲ್ಲ, ಅರ್ಧ ಕಿಲೋಮೀಟ್ರು. ಇಲ್ಲೆಲ್ಲ ಬರೋ ಅಷ್ಟೊತ್ತಿಗೆ ಈ ಮಂತ್ ರೀ ಯಾವಾಗ ಬರೋದು ಮನೆಗೆ? ಶಾಸ್ತ್ರ ಎಲ್ಲ ಕೇಳಿಸ್ಬಿಟ್ಟು ಅಲ್ಲೆಲ್ಲ ಹೋಗಿಸ್ಬಿಟ್ಟು ಮನೆಗೆ ಬರಬೇಕು ಫ್ರೆಂಡ್ಸ್. ನೋಡಿ ಮನೆ ಚೆನ್ನಾಗೈತಾ ಅಂತ ಕಮೆಂಟಲ್ಲಿ ತಿಳಿಸಿ. ಮನೆ ಹೇಗಿದೆ ಅಂತ 2 BHK. ನಾವು ಅಲ್ಲೇ ಚೇಂಜ್ ಮಾಡೋಣ, ಬೇರೆ ಮನೆಗೆ ಹೋಗೋಣ ಅಂದ್ಕೊಂಡಿದ್ದು. ಆದರೆ ಊರಿಗೆ ಬರೋಕ್ಕೆ ಪ್ಲ್ಯಾನ್ ಇತ್ತು. ಅದಕ್ಕೋಸ್ಕರ ಅಲ್ಲಿ ಅದೇ ಮನೆಯಲ್ಲಿ ಇಷ್ಟು ದಿನ ಇದ್ರಿ. ಮಕ್ಕಳು ಅಷ್ಟೇ, ಇಷ್ಟ ಆಗಿರಲಿಲ್ಲ ಮನೆ. ಅದೇ ಊರಿಗೆ ಬರಬೇಕಾಗಿತ್ತು, ಅದಕ್ಕೋಸ್ಕರ ಅಲ್ಲಿ ಮನೆ ಚೇಂಜ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಮನೆ ನೋಡೋಕೆ ಬಂದ್ವಿ. 2 BHK. ಒಂದು ಇದು ಕಿಚನ್ನು, 2 ಅದು ವಾಶ್ರೂಮು, ಡೋರ್ ಹಾಕಿರೋದು, ಮತ್ತು 2 BHK ಬೆಡ್ರೂಮ್ ಇದೆ. ಓಕೆ ಫ್ರೆಂಡ್ಸ್, ಮತ್ತೆ ಮನೆ ಎಲ್ಲ ನೋಡಿಕೊಂಡು ಫ್ರೆಂಡ್ಸ್ ಹಂಗೆ ಹೊಟ್ಟೆ ಹಸಿವಾಯಿತು. ಮಧ್ಯಾಹ್ನ ಹೋಟ್ಲಿಗೆ ಹೋದ್ರಿ. ಹೋಟ್ಲಿಗೆ ಹೋಗಿ ನೋಡಿ, ಇದು ನಾನು ಟೊಮೆಟೊ ಬಾತ್ ತಗೊಂಡಿದ್ದೀನಿ, ರೈಸ್ ಬಾತು. ಅವರು ನಮ್ಮ ಭಾವರ ಮಿಸ್ಸಸ್ಸು. ಆಮೇಲೆ ಈ ನನ್ನ ಮಗಳು ಚಿಕ್ಕವಳು, ದೊಡ್ಡವಳು ಬಂದಿಲ್ಲ, ಮನೆಯಲ್ಲೇ ಇದ್ಲು ನಮ್ಮ ಅತ್ತೆಯವ್ರ ಮನೆಯಲ್ಲಿ. ಇವಳು ಚಿಕ್ಕವಳು ದೋಸೆ ತಗೊಂಡಿದ್ದಾಳೆ. ಅವನು ಅವಾಗೆ ನಮ್ಮ ಅತ್ತೆ ಜೊತೆ ಬಂದು ತಿನ್ನು ಅಂತ ಅವನೇನು ತಗೊಂಡಿಲ್ಲ, ಬೇಡ ಅಂದ. ನಾವು ಹೋಟ್ಲಲ್ಲೆಲ್ಲ ಊಟ ಮಾಡಿಕೊಂಡು ನೋಡಿ, ಅವರು ದೋಸೆ ತಗೊಂಡಿದ್ರು, ನಾನು ನಮ್ಮ ಅಕ್ಕ ಟೊಮೆಟೊ ಬಾತ್ ತಗೊಂಡಿದ್ರಿ. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿ. ಇದು ಹೋದ ವರ್ಷ ಚಿಕ್ಕ ಹೋಟ್ಲು, ಇವಾಗ ದೊಡ್ಡದಾಗಿ ತುಂಬ ಚೆನ್ನಾಗಿ ಕಟ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಟಿಫನ್ನು ಅಷ್ಟೇ ತುಂಬ ಚೆನ್ನಾಗಿತ್ತು. ತಿಂದ್ಬಿಟ್ಟು ಮತ್ತೆ ನಾವು ರಾತ್ರಿ 10 ಗಂಟೆ ಮನೆ ಬಿಟ್ರಿ ಫ್ರೆಂಡ್ಸ್. 10 ಗಂಟೆ ಆಗಿತ್ತು. ಅಂದರೆ ಯಾಕಂದರೆ ನಮ್ಮ ಯಜಮಾನ್ರು ಅವ್ರ ಫ್ರೆಂಡ್ ಅವ್ರ ಮನೆಗೆ ಹೋಗಿದ್ರಿ. ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ನಮ್ಮ ಯಜಮಾನ್ರು ಬೇಡ ಅಂದರು. ಹಾಗೆ ಈ ಊರಲ್ಲಿ ಜಾತ್ರೆ ನಡೀತಾ ಇತ್ತು, ಅದಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇನ್ನೇನು ನಾವು ಅವ್ರ ಮನೆಯಲ್ಲೇ ಊಟ ಮಾಡಿಕೊಂಡು ಇನ್ನೇನು ಮನೆಗೆ ಹೋಗಿ ಮಲಗೋದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.